ರಾಮ ಮಂದಿರವನ್ನ ಉದ್ಘಾಟನೆ ಮಾಡಲಿಕ್ಕೆ ದಿನಗಣನೆ ಆರಂಭ ಆಗಿದೆ. ಈ ಬೆನ್ನಲ್ಲೇ ರಾಮನ ಹೆಸರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಯುದ್ಧ ನಡೀತಾ ಇದೆ. ರಾಮ ಯುದ್ಧ. ಸಿದ್ದರಾಮಯ್ಯನವರ ಹೆಸರಿನಲ್ಲಿಯೇ ರಾಮ ಇದ್ದಾನೆ. ಮಾಜಿ ಸಚಿವ ಆಂಜನೇಯ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಈಗ ಬಿಜೆಪಿ ಲೇವಡಿ ಆಡಿದೆ. ಸಿದ್ದು ಹೆಸರಿನಲ್ಲಿ ರಾಮ ಇರಬಹುದು, ರಾಮನ ಗುಣಗಳಿಲ್ಲ ಅಂತ ಹೇಳಿ ಬಿಜೆಪಿಯ ನಾಯಕರುಗಳು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ರಾಮನಾಮದ ಯುದ್ಧ, ಸಂಘರ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನಡೀತಾ ಇದೆ. ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಇದೇ ವಿಚಾರಕ್ಕೆ ಈಗ ಚರ್ಚೆಗಳಾಗ್ತಾ ಇರುವಂಥದ್ದು. ಕ್ರೆಡಿಟ್ ಪೊಲಿಟಿಕ್ಸ್ ಇದೇ ವಿಚಾರಕ್ಕೆ ವ್ಯಾಪಕವಾಗಿ ಸದ್ದಾಗಿತ್ತು ಈ ಹಿಂದೆ. ಈಗ ಇದೇ ವಿಚಾರ, ಇದೇ ಹೇಳಿಕೆ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ರಾಮನ ನಾಮದ ವಿಚಾರದಲ್ಲಿ ಮಾಜಿ ಸಚಿವರಾಗಿರುವಂತಹ ಆಂಜನೇಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮಾಜಿ ಸಚಿವ ಆಂಜನೇಯವರು ಕೊಟ್ಟಂತಹ ಹೇಳಿಕೆ ಈ ರೀತಿ ಇದೆ: ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ ಅಂತ ಹೇಳಿ. ಇದಕ್ಕೆ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು. ಸಿದ್ದು ಹೆಸರಿನಲ್ಲಿ ರಾಮ ಇರಬಹುದು, ಆದರೆ ರಾಮನ ಗುಣಗಳಿಲ್ಲ ಅಂಥೇಳಿ ಬಿಜೆಪಿಯ ನಾಯಕರು ಲೇವಡಿಯನ್ನು ಆಡ್ತಾ ಇರುವಂತಹದ್ದು. ರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಈ ಬೆನ್ನಲ್ಲೇ ರಾಮನ ವಿಚಾರಕ್ಕೆ, ರಾಮ ಮಂದಿರದ ವಿಚಾರಕ್ಕೆ, ರಾಮನಾಮನ ವಿಚಾರಕ್ಕೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇರುವಂಥದ್ದು. ರಾಜಕೀಯ ಪಕ್ಷಗಳ ನಡುವೆ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ದಾಖಲಾಗ್ತಾ ಇರುವಂಥದ್ದು. ಆಂಜನೇಯ, ನೀವು ಹೇಳಿದ್ರಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲೇ ರಾಮ ಇದ್ದಾರೆ ಅಂತೇಳಿ. ನೋಡಿ, ಆ ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಎಲ್ರಿಗೂ ನ್ಯಾಯ ಕೊಟ್ಟ, ಎಲ್ರ ಮೇಲೂ ವಿಶ್ವಾಸ ಇಟ್ಟ, ಎಲ್ರನ್ನೂ ಪ್ರೀತಿ ತೋರಿಸ್ದ, ಧರ್ಮಕ್ಕಾಗಿ ಹೋರಾಟ ಮಾಡ್ದ. ನಿಮ್ಮ ಸಿದ್ದರಾಮಯ್ಯನವರು ಎಲ್ರಿಗೂ ನ್ಯಾಯ ಕೊಟ್ರ, ದಲಿತರಿಗೆ ಅಂತ ಮೀಸಲಿಟ್ಟಂತ 11,000 ಕೋಟಿ ರೂಪಾಯಿನ ವಾಪಸ್ ತೆಗೆದುಕೊಂಡ್ರು. ಅಲ್ಪಸಂಖ್ಯಾತರಿಗೆ ಅಂಥೇಳಿ ವೋಟ್ ಬ್ಯಾಂಕ್ ರಾಜನೀತಿ ಮಾಡೋಕ್ಕೋಸ್ಕರ 10,000 ಕೋಟಿ ಅವ್ರಿಗೆ ಕೊಟ್ಟರು. ಅಂದರೆ ಒಬ್ಬರಿಗೆ ನ್ಯಾಯ, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋರು ರಾಮನಿಗೆ ಸಮ ಆಗ್ಲಿಕ್ಕೆ ಸಾಧ್ಯನಾ? ಅಯೋಧ್ಯೆ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅನ್ನೋ ಕಾರಣಕ್ಕೆ 31 ವರ್ಷದ ನಂತರ ಆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋರು ರಾಮನ ಹೆಸರಿಟ್ಕೊಂಡ ತಕ್ಷಣನೇ ರಾಮನ ಗುಣ ಬಂದಿದೆ ಅಂತ ಭಾವಿಸಕ್ಕಾಗತ್ತಾ? ನಿಮ್ಮ ಹೆಸರಿನಲ್ಲಿ ಆಂಜನೇಯ ಅಂತ ಹೆಸರಿದೆ, ಆದ್ರೆ ಆಂಜನೇಯನ ಗುಣ ಇದೆಯಾ? ಇಲ್ಲಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ರಾಮ ಅಂತ ಹೆಸರಿದೆ, ರಾಮನ ಗುಣ ಇದೆಯಾ? ರಾಮನ ಗುಣ ಇದ್ರೆ ಮಾತ್ರ ರಾಮನ ಸಮ ಆಗ್ತಾರೆ. ಹೆಸರಿನಲ್ಲಿ ಹೆಸರಿಟ್ಕೊಂಡ ತಕ್ಷಣನೇ ಗುಣ ಇದೆ ಅಂತ ಭಾವಿಸ್ಬೇಕಾಗಿಲ್ಲ. ಅದು ಒಂದು ಮಾತು ಸ್ಪಷ್ಟ, ರಾಮನ ಹೆಸರಿದ್ದವರೆಲ್ಲರಿಗೂ ರಾಮನ ಗುಣ ಇದೆ ಅಂತಿಲ್ಲ. ಆಂಜನೇಯ ಅಂತ ಹೆಸರಿಟ್ಕೊಂಡವರೆಲ್ಲ ರಾಮನ ಬಂಟರಾಗಿದ್ದಾರೆ ಅಂತಲೂ ಇಲ್ಲ, ರಾಮನ ಭಕ್ತರಾಗಿದ್ದಾರೆ ಅಂತಲೂ ಇಲ್ಲ. ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯರು ಹೇಳಿದ್ದಾರೆ, ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರೋದು ಅದು ಬಿಜೆಪಿ ರಾಮ, ನಮ್ಮ ರಾಮ ಅಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ರಾಮ ಯಾರು? ನಿಮ್ಮ ಪಾರ್ಟಿ ಸರ್ಕಾರ, ಅಂದರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಒಂದು ಅಫಿಡವಿಟ್ ಕೊಡ್ತು. ಅದರಲ್ಲಿ ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದ್ರಿ. ನಿಮ್ಮ ರಾಮ ಕಾಲ್ಪನಿಕ ವ್ಯಕ್ತಿನ? ನಮ್ಮ ರಾಮ ಮರ್ಯಾದಾ ಪುರುಷೋತ್ತಮ. ನಮ್ಮ ರಾಮ ಅವನ ಪಟ್ಟಾಧಿಕಾರ ಆಗಿ ಈಗ 7087ನೇ ವರ್ಷ ನಡೀತಾ ಇದೆ. ಪ್ರಭು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗಿ 7087ನೇ ವರ್ಷ ನಡೀತಾ ಇದೆ. ನಿಮ್ದು ಯಾವ ರಾಮ? ನಮ್ಮ ರಾಮ ಮರ್ಯಾದಾ ಪುರುಷೋತ್ತಮ. ನಿಮ್ಮ ರಾಮ ಯಾರು? ನಮ್ಮ ರಾಮ ಪ್ರಾಣಿ ಪಕ್ಷಿ ಎಲ್ಲವನ್ನೂ ಪ್ರೀತಿಸೋನು. ನಿಮ್ಮ ರಾಮ ಯಾರು? ನಮ್ಮ ರಾಮ ಸತ್ಯದ ಪಕ್ಷಪಾತಿ, ನ್ಯಾಯದ ಪಕ್ಷಪಾತಿ, ಧರ್ಮವನ್ನು ಎತ್ತಿಡಿಯೋನು. ನಿಮ್ಮ ರಾಮ ಯಾರು? ಒಂದು ಮಾತನ್ನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ. ನಾವು ಭಾವಿಸ್ತೇವೆ ರಾಮ ಎಲ್ರಿಗೂ ಸೇರಿದವನು ಅಂತ ಹೇಳಿ. ಆ ರಾಮನ ಮಂದಿರದ ಪುನರ್ ಸ್ಥಾಪನೆ ಏನಾಗ್ತಾ ಇದೆ, ಅದರಲ್ಲಿ ಬರೀ ಭಾರತೀಯರು ಮಾತ್ರ ಅಲ್ಲ, ಎಲ್ಲರೂ ಸಂಭ್ರಮಿಸಬೇಕು ಅಂತ ನಾವು ಭಾವಿಸ್ತೇವೆ. ಯಾರ್ಯಾರಿಗೆ ಶ್ರೀರಾಮರ ಜನ್ಮಭೂಮಿ ಟ್ರಸ್ಟ್ ಆಮಂತ್ರಣವನ್ನು ಕೊಟ್ಟಿದೆ ಅವರು ಅಲ್ಲಿ ಹೋಗಬೇಕು. ಉಳಿದವರಿಗೆ ಮಂತ್ರಾಕ್ಷತೆ ಮನೆ ಮನೆಗೆ ಬಂದಿದೆ. ಆ ಮಂತ್ರಾಕ್ಷತೆಯನ್ನು ಆಧರಿಸಿ ರಾಮನ ಕರೆ ಅಂತ ಭಾವಿಸಿ ರಾಮನ ಜೊತೆಗೆ ಭಕ್ತಿಯ ಭಾವವನ್ನು ಜೋಡಿಸ್ಬೇಕು ಅಂತ ನಾವು ಬಯಸ್ತೇವೆ. ಆ ಭಕ್ತಿ ಭಾವ ಜೋಡಿಸೋದಕ್ಕೆ ಮನೆಯಲ್ಲಿ ರಾಮಜ್ಯೋತಿ ಹಚ್ಚಿ, ಆ ರಾಮಜ್ಯೋತಿ ಹಚ್ಚೋದ್ರ ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿ. ಭಾರತ
ವಿಶ್ವಗುರು ಆಗಲಿ ಅಂತ ಪ್ರಾರ್ಥನೆ ಮಾಡಿ. ವಿಶ್ವಗುರು ಆಗೋದು ಅಂತ ಹೇಳಿದ್ರೆ ಅಸ್ಪೃಶ್ಯತೆ ಜಾತೀಯತೆ ಮೂಲಕ ಅಲ್ಲ, ಜಾತೀಯತೆ ಅಸ್ಪೃಶ್ಯತೆಯಿಂದ ಮುಕ್ತವಾಗಿರ್ತಕ್ಕಂಥ ಭಾರತ ನಿರ್ಮಾಣ ಆಗಬೇಕು ಅನ್ನೋ ಸಂಕಲ್ಪ ಮಾಡೋಣ. ಹಾಗೆ ಸಂಕಲ್ಪ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಆಂಜನೇಯರೇ, ನಿಮ್ಮ ಹೆಸರು ಮಾತ್ರ ಆಂಜನೇಯ, ನಿಮ್ಮ ತಂದೆಯವರು ಇಟ್ಟಿದ್ದು ರಾಮನ ಭಕ್ತ, ರಾಮನ ಬಂಟ ಆಂಜನೇಯನ ನೆನಪಿಸ್ಕೊಂಡಿಟ್ರು. ನೀವು ಯಾವ ರಾಮನನ್ನ ಕಲ್ಪನೆಯಲ್ಲಿ ಇಟ್ಕೊಂಡಿದ್ದೀರೋ ನಮ್ಗೆ ಗೊತ್ತಿಲ್ಲ. ನಿಮಗೆ ಅಧಿಕಾರಕ್ಕೋಸ್ಕರ ಇನ್ನೊಂದು ರಾಮನ ಹೆಸರು ಹೇಳ್ತಾ ಇದ್ದೀರಿ. ಆದರೆ ಆ ಆಂಜನೇಯ ರಾಮನನ್ನ ತನ್ನ ಎದೆಯೊಳಗೆ ಇಟ್ಕೊಂಡಿದ್ದವನು, ತನ್ನ ಎದೆ ಬಗೆದು ತೋರಿಸ್ತವನು. ರಾಮನ್ ಬಿಟ್ಟರೆ ಇನ್ಯಾವುದೋ ಅವನಲ್ಲಿ ಇರಲೇ ಇಲ್ಲ. ನಿಮ್ಮ ಪಕ್ಷ ರಾಮನ್ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿ ರಾಮ ಮಂದಿರ ನಿರ್ಮಾಣಕ್ಕೆ ಏನೇನು ಸಾಧ್ಯ ಇದೆ ಎಲ್ಲ ಅಡೆತಡೆಯನ್ನು ನಿರ್ಮಾಣ ಮಾಡಿತ್ತು. ರಾಮ ಮಂದಿರ ನಿರ್ಮಾಣ ಆಗಬಾರ್ದು ಅಂತ ಬಯಸಿತ್ತು. ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು BJP ರಾಮ, ಅದು BJP ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ. ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ನಾನು ಆಂಜನೇಯ. ನೋಡಿ, ಆ ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಧರ್ಮಕ್ಕಾಗಿ ಹೋರಾಟ ಮಾಡ್ದ. ನಿಮ್ ಸಿದ್ದರಾಮಯ್ಯನವರು ಎಲ್ರಿಗೂ ನ್ಯಾಯ ಕೊಟ್ರ? ದಲಿತರಿಗೆ ಅಂತ ಮೀಸಲಿಟ್ಟಂತ 11,000 ಕೋಟಿ ರೂಪಾಯಿನ ವಾಪಸ್ ತೆಗೆದುಕೊಂಡ್ರು. ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜನೀತಿ ಮಾಡೋಕ್ಕೋಸ್ಕರ 10,000 ಕೋಟಿ ಅವ್ರಿಗೆ ಕೊಟ್ರು. ಅಂದ್ರೆ ಒಬ್ಬರಿಗೆ ನ್ಯಾಯ, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋರು ರಾಮನಿಗೆ ಸಮ ಆಗ್ಲಿಕ್ಕೆ ಸಾಧ್ಯನಾ ಹೇಳಿ? ರಾಮನ ಹೆಸರಿಟ್ಕೊಂಡ ತಕ್ಷಣನೇ ರಾಮನ್ ಗುಣ ಬಂದಿದೆ ಅಂತ ಭಾವಿಸಕ್ಕಾಗತ್ತಾ? ನಿಮ್ಮ ಹೆಸರಿನಲ್ಲಿ ಆಂಜನೇಯ ಅಂತ ಹೆಸರಿದೆ, ಆದ್ರೆ ಆಂಜನೇಯನ ಗುಣ ಇದೆಯಾ? ಇಲ್ಲಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ರಾಮ ಅಂತ ಹೆಸರಿದೆ, ರಾಮನ್ ಗುಣ ಇದೆಯಾ? ರಾಮನ ಗುಣ ಇದ್ರೆ ಮಾತ್ರ ರಾಮನ ಸಮ ಆಗ್ತಾರೆ. ಹೆಸರಿಟ್ಕೊಂಡ ತಕ್ಷಣನೇ ಗುಣ ಇದೆ ಅಂತ ಭಾವಿಸ್ಬೇಕಾಗಿಲ್ಲ. ಅವರ ನಾಲ್ಗೆ ಅವರ ಸಂಸ್ಕೃತಿಯನ್ನು ತೋರಿಸ್ತದೆ. ಇವತ್ತು ಅಯೋಧ್ಯೆ ಅಂತಕ್ಕಂಥದ್ದು ಒಂದು ಭಾವನಾತ್ಮಕ ಸಂಬಂಧ. ಇವತ್ತು ಶ್ರೀರಾಮನ ಜನ್ಮಸ್ಥಳ ಅದು. ಈ ರೀತಿ ಹುಚ್ಚುಚ್ಚಾಗಿ ಹೇಳಿಕೆ ಕೊಡ್ತಾ ಇರ್ತಕ್ಕಂಥವ್ರಿಗೆ ಏನು ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜನ ತೀರ್ಮಾನ ಮಾಡ್ತಾರೆ. ಈ ರೀತಿ ಮನ ಬಂದಂತೆ ಹಿಂದೂಗಳ ಒಂದು ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಇವರೇನು ಮಾಡ್ತಾ ಇದ್ದಾರೆ. ಈ ರೀತಿ ಹೇಳಿಕೆಗಳು ಮತ್ತು ಇವರ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳು ಇದೆಲ್ಲವೂ ಕೂಡ ಇವ್ರದ್ದು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಬಗ್ಗೆ ಸಿದ್ದರಾಮಯ್ಯನವರು ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು ಅದನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂಥದ್ರಲ್ಲಿ ನಿಸ್ಸೀಮ್ರಿ ಇವರು ಕಾಂಗ್ರೆಸ್ ಪಕ್ಷದವರು. ಅವರು ಪೂಜೆ ಮಾಡಲಿ, ಅವರಿಗೆ ಸದ್ಬುದ್ಧಿ ಬರಲಿ. ಇಡೀ ದೇಶದಲ್ಲಿರುವಂಥ BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ